ಹೌ ಹ್ಯಾವ್ ಯು ಹ್ಯಾಂಡಲ್ಡ್, ಬಿಕಾಸ್ ಒಂದು ಪಬ್ಲಿಕ್ ಫಿಗರ್ ಅಂತ ಬಂದಮೇಲೆ ಒಂದು ಪಬ್ಲಿಕ್ ಸ್ಪೇಸಲ್ಲಿದ್ದಾಗ ನಾವೊಂಥರ ಮೊದಲೇ ಮರಳುಗಾಡಿದ್ದಂಗೆ ಗಾಳಿ ಬೀಸ್ತಾ ಇರತ್ತೆ, ಜನಗಳ ಒಪಿನಿಯನ್ನು, ಪ್ರಪಂಚ ನಡೆಯೋ ಎಲ್ಲ ವಿಚಾರಗಳು, ನಮ್ಮ ಆಲೋಚನೆಗಳೇ ಕೆಲವು ಸತಿ ನಮ್ಮದೇ ನಿಜಾನ ಯಾವುದು ಒಂಥರ ಎಲ್ಲ ಕನ್ಫ್ಯೂಷನ್ ತಂದುಬಿಡುತ್ತೆ. ಸೊ ಹೌ ಹ್ಯಾವ್ ಯು ಹ್ಯಾಂಡಲ್ಡ್, ಹೌ ಟು ಮೇಕ್ ಸೆನ್ಸ್ ಆಫ್ ವಾಟ್ ಯು ಹ್ಯಾವ್ ಟುಡೇ, ವಾಟ್ ಯು ಹ್ಯಾವ್ ಅರ್ನ್ಡ್ ಸೋ ಫಾರ್? ನನ್ನ ಜರ್ನಿಲಿ ಒಂದು ಸಲ ಏನಾಯಿತು, ಅಟ್ ಅ ಪಾಯಿಂಟ್ ಆಫ್ ಟೈಮ್ ಡೈರೆಕ್ಷನ್ ಮಾಡಿದೆ, ತುಂಬ ಚೆನ್ನಾಗಿ ಅಪ್ರಿಸಿಯೇಷನ್ ಸಿಕ್ಕಿದ್ರು, ಅದೆಲ್ಲೂ ಸಿನಿಮಾ ರಿಲೀಸ್ ಆಗೋಕ್ಕೆ ಆಪರ್ಚುನಿಟಿ ಸಿಗಲಿಲ್ಲ. ಇವಾಗಲೂ ಯಾವುದು OTT ಇರಲಿಲ್ಲ. ನೈಟ್ ಔಟ್ ನಂದು 15 ಸಿನಿಮಾ ಇವಾಗಲೂ ಎಲ್ಲೂ ಟಿ ವಿಲಿಲ್ಲ, OTT ಇರಲಿಲ್ಲ. ನಾನು ಎಷ್ಟು ಕಷ್ಟಪಟ್ಟು ಆ್ಯಕ್ಟಿಂಗ್ ಮಾಡಿದ್ದು ಅವೆಲ್ಲ ನನಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಫ್ರಸ್ಟ್ರೇಷನ್ ತಂದಿತ್ತು, ಬೇಜಾರಾಗ್ತಾಯಿತ್ತು, ಡಿಪ್ರೆಷನ್ಗೆ ಹೋಗ್ತಾಯಿದ್ದೆ. ಏನೇ ಥರದ್ದು ಇದು ಮಾಡಿದ್ರು ಐ ಕುಡಂಟ್ ಕಮ್ ಔಟ್ ಆಫ್ ಆಲ್ ದ್ಯಾಟ್. It was so very, very negative. Everything was negative around me. I used to complain a lot. But one point of time alli enayitu, I mentally killed myself. I committed suicide mentally. Andre fine, ನಾನು ಆ್ಯಕ್ಟರ್ ಆಗಕ್ಕೆ ಹುಟ್ಟಿಲ್ಲ ಅಥವಾ ಸಿನಿಮಾಲೇನೋ ಸೂಪರ್ ಸ್ಟಾರ್ ಆಗಕ್ಕೆ ಹುಟ್ಟಿಲ್ಲ, ನಾನು ಬದುಕಕ್ಕೆ ಹುಟ್ಟಿದ್ದೀನಿ. ಲೆಟ್ ಮೀ ಕಿಲ್ ಆಲ್ ದಟ್ ಇಲ್ಯೂಷನ್ಸ್ ಆಫ್ ಫೇಮ್, ಲೆಟ್ ಮೀ ಕಿಲ್ ಆಲ್ ದಟ್ ಭ್ರಮೆ ವಿಚ್ ಐ ಆಮ್ ಕ್ಯಾರಿಂಗ್. ದಟ್ ನನ್ನ ಹ್ಯಾಪಿನೆಸ್ ಡಿಫೈನ್ ಏನು ಹೆಂಗೆ ಮಾಡ್ತಾಯಿದ್ದೀನಿ, ದಟ್ ದಿಸ್ ವಿಲ್ ಗಿವ್ ಮೀ ಹ್ಯಾಪಿನೆಸ್. ಈ ಸ್ಟಾರ್ಡಮ್ ನನಗೆ ಹ್ಯಾಪಿನೆಸ್ ಸಿಗುತ್ತೆ, ಈ ಫೇಮ್ ನನಗೆ ಹ್ಯಾಪಿನೆಸ್ ಸಿಗುತ್ತೆ, ಪೀಪಲ್ ಅಷ್ಟು ಜನ ಅಟೆನ್ಷನ್ ತೋರಿಸೋದು ನನಗೆ ಬೇಕು, ಅದಕ್ಕೆ ನಾನು ಆ್ಯಕ್ಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಎಂಡ್ ಆಫ್ ದ ಡೇ ನನಗೆ ಜನ ಅಟೆನ್ಷನ್ ಕೊಡಬೇಕು, ದೇ ಶುಡ್ ಲವ್ ಮೀ, ದೇ ಶುಡ್ ರೆಸ್ಪೆಕ್ಟ್ ಮೀ, ವ್ಯಾಲ್ಯೂ ಮೀ. ಅದಕ್ಕೆ ನಾನು ಇಷ್ಟು ಹೋರಾಡ್ತಾ ಇದ್ದೀನಲ್ವ, ಫೈನ್ ಐ ವಿಲ್ ಡ್ರಾಪ್ ದ್ಯಾಟ್ ಅಂದ್ಬಿಟ್ಟು ಏನು ಮಾಡಿದೆ, ಐ ಲಿಟ್ರಲಿ ಸ್ಟಾರ್ಟೆಡ್ ಚೇಂಜಿಂಗ್ ಮೈ ಮ್ಯಾಗ್ನೆಟಿಸಮ್. ಲೈಕ್ ಯಾರು ಕೇಳ್ತಾ ಇದ್ದು, ಮುಂಚೆ ನನಗೆ ಹೋಗೋಕ್ಕೆ ಬೈಕಲ್ಲಿ ಹೋಗೋಕ್ಕೆ ಒಂದು ಸ್ವಲ್ಪ ಮುಜುಗರ ಆಗ್ತಾಯಿತ್ತು, ಆ್ಯಕ್ಟರ್ ಅಂತ ಆಟೋಲ್ಲಿ ಓಡಾಡೋಕ್ಕೆ ಮುಜುಗರ ಆಗ್ತಾಯಿತ್ತು, ಅಥವಾ ಯಾರು ಕೇಳಿದ್ರೆ ನಂಗೆ ಮುಜುಗರ ಆಗ್ತಾಯಿತ್ತು, ಏನು ಮಾಡ್ತಾಯಿದ್ದೀರಾ, ಯಾಕೆ ಸೈಲೆಂಟ್ ಆಗಿದ್ದೀರಾ, ಇದು ಯಾವುದು, ನಂಗೆ ಮುಜುಗರ ಆಗ್ತಾಯಿತ್ತು. ಆಮೇಲೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನಾನೇ ಇನ್ವೈಟ್ ಮಾಡ್ಕೊಳ್ಳೋ ಥರ ಹೋಗ್ತಾಯಿದ್ದೆ. ಆ ಥಾಟ್ ಬಂದ ತಕ್ಷಣ, ಆ ಮುಜುಗರ ಥಾಟ್ ಬಂದ ತಕ್ಷಣ ಎಷ್ಟು ಪುಷ್ ಮೈ ಸೆಲ್ಫ್ ಹೋಗ್ತಾಯಿದ್ದೆ. ಇಲ್ಲ ಸರ್ ಯಾವುದೋ ಚಾನ್ಸ್ ಸಿಗ್ತಾಯಿಲ್ಲ, ಬಿಡಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೋಕಲ್ ಜಾಗಗಳಲ್ಲಿ ಹೋಗಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ದಟ್ ವಾಂಟಿಂಗ್ ಇದೆಯಲ್ಲ, ಆ ವಾಂಟಿಂಗ್ನ ಬಿಟ್ಬಿಟ್ಟೆ. ವಾಟ್ ಎವರ್ ಐ ಹ್ಯಾವ್ ರೈಟ್ ನೌ, ಐ ಸ್ಟಾರ್ಟೆಡ್ ಫೀಲಿಂಗ್ ಅಬಂಡೆಂಟ್ ವಿತ್ ದಟ್ ನ್ಯಾಚುರಲಿ. ಈ ವಾಂಟಿಂಗ್ ಯಾವಾಗ ಬಿಟ್ಟೆ, ನ್ಯಾಚುರಲಿ ಐ ಸ್ಟಾರ್ಟೆಡ್ ಫೀಲಿಂಗ್ ಅಬಂಡೆಂಟ್ ವಿತ್ ವಾಟ್ ಐ ಆಲ್ರೆಡಿ ಹ್ಯಾವ್. ಇರೋದ್ರಲ್ಲಿ ಖುಷಿ ಪಡೋದು. ಹಾಂ, ಅಂದರೆ ನ್ಯಾಚುರಲ್ ಆಗಿ, ನಾನು ಫೋರ್ಸ್ ಮಾಡ್ಕೊಂಡಿಲ್ಲ, ನ್ಯಾಚುರಲ್ ಆಗಿ ನನಗೆ ಖುಷಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ಇಮಿಡಿಯೇಟ್ಲಿ ಏನಾಯಿತು, ನನಗೆ ಇನ್ನೊಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕಂತ ಪ್ರೊಡ್ಯೂಸರ್ ಸಿಕ್ಕಿದ್ರು. ಅದು ಇನ್ನೂ ಬೂಸ್ಟ್ ಕೊಡ್ತು ನನಗೆ. ವಾವ್, ಬಿಹೈಂಡ್ ದ ಸ್ಕ್ರೀನ್ ಅಷ್ಟೇ ಡೈರೆಕ್ಟರ್, ಏನು ಫೇಮ್ ಗೇಮ್ ಏನು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಏನು ಬಟ್ಟೆ ಅದು ಇದು ಡ್ರೆಸ್ಸಿಂಗ್ ಎಲ್ಲ ಯಾಕೆ ಟೆನ್ಷನ್ ತೊಗೊಬೇಕು, ಫ್ರೀಯಾಗಿದ್ಬಿಡೋಣ ಅಂತ. ಟ್ರಸ್ಟ್ ಮೀ, 1 ವಾರಕ್ಕೆ ಬಿಗ್ ಬಾಸ್ ಸಿಕ್ತು. ಜಸ್ಟ್ 1 ವೀಕ್ ಪರಮ್ ಸರ್ ಕಾಲ್ಸ್ ಮೀ ಆ್ಯಂಡ್ ಈ ಸೇಸ್, ರಾಕೇಶ್ ಸೀಸನ್ 1 ನಿಮ್ಮ ಹೆಸರು ಬರ್ತಾಯಿತ್ತು ಡಿಸ್ಕಷನಲ್ಲಿ ಅಲ್ಲಿ ಇಲ್ಲಿ, ಅದೇನೋ ಐ ಕುಡಂಟ್ ಕನೆಕ್ಟ್ ವಿತ್ ಯು. ಆ್ಯಂಡ್ ಹಿ ಸ್ಪೋಕ್ ಟು ಮೀ ಫಾರ್ ಸಮ್ ಟೈಮ್ ಆ್ಯಂಡ್ ಇಮಿಡಿಯೇಟ್ ಆ ಮೂಮೆಂಟಲ್ಲೇ, ಎಸ್, ಇನ್ನೊಂದು ವೀಕೋ 10 ಡೇಸಲ್ಲೋ ಸ್ಟಾರ್ಟು, ಯು ಆರ್ ದ ಲಾಸ್ಟ್ ಕ್ಯಾಂಡಿಡೇಟ್ ಐ ಆಮ್ ಸೆಲೆಕ್ಟಿಂಗ್ ಇನ್ OTT. ಆ್ಯಂಡ್ ಬಿಗ್ ಬಾಸಿಂದ ಬಂದೆ. ಬಿಗ್ ಬಾಸ್ಗೆ ಹೋಗ್ತಾ ನನ್ನ ಫ್ರೆಂಡ್ಸ್ಗೆಲ್ಲ ಸ್ಟೈಲಾಗಿ ಹೇಳ್ಬಿಟ್ಟು ಹೋಗಿದ್ದೆ, ನೋಡಿ ಬಾಯ್ಸ್, ಏನೇ ಆದರೂ ಬಿಗ್ ಬಾಸಲ್ಲಿ ಇವಾಗಲೇ ಹೇಳ್ತಾ ಇದ್ದೀನಿ, ವಾಪಸ್ ಬಂದು ನಾನು ಇದೇ ಥರ ಚಡ್ಡಿ ಟಿ ಶರ್ಟ್ ಹಾಕೊಂಡು ಕೂತ್ಕೊತೀನಿ ನಿಮ್ಮ ಜೊತೆ. ಐ ವಿಲ್ ನಾಟ್ ಗೆಟ್ ಕ್ಯಾರಿಡ್ ಅವೇ ಬೈ ಎನಿ ಫೇಮ್, ಬಿಕಾಸ್ ಐ ಹ್ಯಾವ್ ಲರ್ನ್ ದ ಲೆಸನ್. ಯಾವುದೇ ಥರದ ಫೇಮು ಇದು ಕ್ಯಾರಿ ಅವೇ ಆಗಲ್ಲ. ಬಿಗ್ ಬಾಸ್ಗೂ ಆ ಪ್ರೆಷರಲ್ಲಿ ಹೋಗಲ್ಲ ನಾನು, ಏನೋ, ಯಾಕಂದರೆ ನಾನು ಹಿಂಗಾಗ್ಬಿಟ್ಟಿದೆ ಅಂದರೆ ಅವಾಗ, ದಟ್ ಐ ಡೋಂಟ್ ವಾಂಟ್ ಯುವರ್ ಅಟೆನ್ಷನ್, ಐ ವಾಂಟ್ ಟು ಬಿ ಹ್ಯಾಪಿ, ದಟ್ ಈಸ್ ವಾಟ್ ಮ್ಯಾಟರ್ಸ್ ಅಂತ. ಸೊ ದಟ್ ಚೇಂಜ್ ದ ವೇ ಐ ಪ್ಲೇಡ್ ಇನ್ ಬಿಗ್ ಬಾಸ್ ಕಂಪ್ಲೀಟ್ಲಿ. ಏನು ನಂಗೆ ಪ್ರೆಷರ್ ಅನಿಸ್ತಾ ಇರಲಿಲ್ಲ. ಇಲ್ಲ, ಹೆಂಗೆ ಜೊತೆಯಲ್ಲಿ ಫ್ರೆಂಡ್ಸ್ ಹೆಂಗಿದಾರೋ ಹಂಗೆ ಮಾತಾಡ್ತಾಯಿದ್ದೆ, ಈಸಿಯಾಗಿ ಕನೆಕ್ಟ್ ಆಗ್ತಿದ್ದೆ ಅವ್ರ ಜೊತೆ, ಆ್ಯಂಡ್ ಎಷ್ಟಾಗುತ್ತೋ ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತಾಯಿದ್ದೆ. ಬಿಗ್ ಬಾಸಿಂದ ಆಚೆ ಬಂದಮೇಲೆ ಐ ಕುಡಂಟ್ ಬಿ ದಟ್. ನಾನು ಏನು ಪ್ರಾಮಿಸ್ ಮಾಡಿ ಹೋಗಿದ್ದೆ ನನ್ನ ಫ್ರೆಂಡ್ಸ್ಗೆ, ಐ ಆಮ್ ಟ್ರೈಯಿಂಗ್ ಟು ಬಿ ದಟ್, ಬಟ್ ಆಗ್ತಾಯಿಲ್ಲ. ಯಾಕಂದರೆ ನನ್ನ ಜೊತೆ ಇಡೀ ಫ್ಯಾಮಿಲಿ ಫ್ರೆಂಡ್ಸ್ ಟ್ರಾವೆಲ್ ಮಾಡಿಬಿಟ್ಟಿದ್ದಾರೆ ಬಿಗ್ ಬಾಸಲ್ಲಿ, ನೋಡಿ. ಆಚೆ ಬಂದ ತಕ್ಷಣ ಫಸ್ಟು 20 ಚಾನಲ್ ಅವ್ರು ಬರ್ತಾರೆ, ಆಮೇಲೆ ಒಂದಷ್ಟು ಫ್ಯಾನ್ ಪೇಜಸ್ಸು, ಹಿಂಗೆ ನಿಮಗೋಸ್ಕರ ಹಂಗೆ ಓಟ್ ಹಾಕಿದ್ವಿ, ಇದಾಕಿದ್ವಿ ಎಲ್ಲ, ಆ ಒಂದು ರಶ್ ಆಗುತ್ತೆ. ನೀವು ಫುಲ್ಲು ಕ್ಲೀನಾಗಿರುತ್ತೆ, ಏನೂ ಒಂದು ಎಕ್ಸ್ಟರ್ನಲ್ ಸ್ಟಿಮ್ಯುಲೇಷನ್ ಇಲ್ಲದೆ ಬಿಗ್ ಬಾಸಲ್ಲಿ 150 ಡೇಸ್ ತಕ್ಷಣ ನಿಮ್ಗೆ ಆ ರಶ್ ಸಿಕ್ಕಿದಾಗ ಏನಾಗುತ್ತೆ, ನಾರ್ಮಲ್ ಆಗಿರಬೇಕು ಅಂದ್ರೂ ಆಗ್ತಾಯಿಲ್ಲ. ನನ್ನ ಸುತ್ತಮುತ್ತಲೇ, ಇನ್ಮಾರು ನೀನು ಬೈಕಲ್ಲೆಲ್ಲ ಓಡಾಡ್ಬಿಡಪ್ಪ, ಕಾರಲ್ಲಿ ಓಡಾಡು, ಮೇಂಟೈನ್ ಮಾಡು, ಇನ್ನೊಂದು ಸ್ವಲ್ಪ ಜನ ನೋಡು ರಾಕೇಶ್, ಮತ್ತೆ ನಿಂಗೆ ಸಿಕ್ಕಿದೆ ಕರಿಯರ್, ಹಾಗೆ ಗ್ರಾಫ್ ತೊಗೊಂಡು ಹೋಗ್ಬಿಡು. ಆ್ಯಂಡ್ ಅವರೆಲ್ಲ ಹೇಳ್ತಾ ಇರೋದು ನನ್ನ ಒಳ್ಳೇದಕ್ಕೆ, ಕನ್ಸರ್ನ್.
ಅದೊಂದು ಹೇಳ್ತೀನಿ ಕನ್ಸರ್ನ್ ಬಗ್ಗೆ. ಸೊ ಆ ಪಾಯಿಂಟ್ ಆಫ್ ಟೈಮಲ್ಲಿ 10 days ಅಗೇನ್ ಐ ಲಾಕ್ ಮೈ ಸೆಲ್ಫ್ ಇನ್ ದ ರೂಮ್. ಬಂದಮೇಲೆ ಐ ಫೆಲ್ಟ್ ವೆರಿ ಸ್ಯಾಡ್ ಆ್ಯಂಡ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ವೈ ಆಮ್ ಐ ನಾಟ್ ಹ್ಯಾಪಿ. ದೆನ್ ಐ ಅಂಡರ್ಸ್ಟುಡ್, ಓಕೆ, ಐ ಆಮ್ ಫೋರ್ಸಿಂಗ್ ಮೈ ಸೆಲ್ಫ್ ಟು ಬೀಸ್ ಲೈಕ್ ಬಿಫೋರ್. somebody that people want me to be. ಅಲ್ಲ, ಹಳೆ ರಾಕೇಶ್ ಆಗಿ ಇರೋಕ್ಕೆ ಫೋರ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಬಟ್ ಇಲ್ಲ, ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಬೀಯಿಂಗ್ ದಿಸ್ ರಾಕೇಶ್. ಎವಾಲ್ವ್ ಆಗಿದ್ದೀನಿ ನಾನು. ಪೀಪಲ್ ಆರ್ ಲವಿಂಗ್ ಮೀ, ಐ ಶುಡ್ ಅಕ್ಸೆಪ್ಟ್ ಇಟ್. ಐ ಶುಡ್ ನಾಟ್ ರನ್ ಅವೇ ಸೇಯಿಂಗ್ ದಟ್ ಐ ವಿಲ್ ಬಿ ಸಿಂಪಲ್, ಐ ವಿಲ್ ಹೈಡ್. ಇಲ್ಲ, ಇವಾಗ ಸಿಗ್ತಾ ಇದೆ, ಇವಾಗ ಬರ್ತಾ ಇದೆ ಫೇಮು. ಹೌದು, ಐ ಆಮ್ ನಾಟ್ ಡೆಸ್ಪ್ರೇಟ್ ಫಾರ್ ಇಟ್, ಇಲ್ಲ, ಬಟ್ ಬರ್ತಾ ಇದೆ. ಐ ಶುಡ್ ಶೋ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ಎಂಜಾಯ್. ದಟ್ ಹೆಲ್ಪ್ ಮೀ. ಸಡನ್ಲಿ ಆದಮೇಲೆ ನೆಕ್ಸ್ಟ್ ಏನು ಗೊತ್ತಿಲ್ಲ. ಮನೆ ಐ ಟೋಲ್ಡ್ ಮೈ ಪೇರೆಂಟ್ಸ್ ನಾನು ಸೆಪ್ರೇಟ್ ಇರ್ತೀನಿ ಅಂತ. ಖುಷಿಯಾಗಿ ಒಪ್ಕೊಂಡ್ರು. ಮಾಡಿದೆ. ನನ್ನ ಫ್ರೆಂಡ್ಸು ಕೇಳಿದ್ರು, ಅಲ್ಲ ಮಚ್ಚ ಹೆಂಗೆ ಮೇಂಟೈನ್ ಮಾಡ್ತೀಯ ಮನೆ ಎಲ್ಲ, ಇದು ಹೆಂಗೆ, ಯಾವುದು ಸಿನಿಮಾ ಇನ್ನೂ ನಿನಗೆ ಸಿಕ್ಕಿಲ್ವಲ್ಲ, ಯಾವ ಧೈರ್ಯದ ಮೇಲೆ, ಏನಾಗುತ್ತೋ ನೋಡ್ಕೊಳ್ಳೋಣ, ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಆಯ್ತು ಬಿಡು, ಹಂಗೆ ಮಾಡಿದ್ರೆ ಆಯ್ತು ಬಿಡು ಅಂತ. ಬಟ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಒಂದು ವಿಡಿಯೋ ಮಾಡಿದೆ, ಸೈನ್ಸ್ ಇದೆ ಮೆಡಿಟೇಷನ್ ಏನು, ನನ್ನ ಯೂಟ್ಯೂಬ್ ಚಾನಲಲ್ಲೇ ಲೆಫ್ಟ್ ವಿಡಿಯೋ. ವೆರಿ ಫಂಡಮೆಂಟಲ್ಸ್ ಆಫ್ ಥಾಟ್ಸ್, ಎಲ್ಲಿಂದ ಬರುತ್ತೆ ಆಲೋಚನೆ ಎಲ್ಲ. ಬಟ್ ಇಷ್ಟು ವರ್ಷ ಸಿಗದೇ ಇದ್ದಿದ್ದ ಟೀಮು ನನಗೆ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ಮಾಡ್ತಾ ಇರೋ ಮರ್ಯಾದೆ ಪ್ರಶ್ನೆ ಆಗ್ಬೋದು, ಅಥವಾ ನೆಕ್ಸ್ಟ್ 2 ಮೂವಿ ಆಗ್ಬೋದು. ಒನ್ ಆಫ್ ದ ಬೆಸ್ಟ್ ಟೀಮ್ಸ್. ಎಲ್ಲಿದ್ದರು, ಎಲ್ಲ ಇಲ್ಲೇ ಪಕ್ಕದ ಏರಿಯಾಲ್ಲೇ ಇದ್ದರು, ಸಿಗ್ತಾಯಿದ್ರು. ಯಾಕೆ ಕನೆಕ್ಟ್ ಆಗಿಲ್ಲ, ಯಾಕೆ ಇದಾಗಿಲ್ಲ? ಬಿಕಾಸ್ ಐ ವಾಸ್ ವೈಬ್ರೇಟಿಂಗ್ ಇನ್ ಅ ವೆರಿ ರಾಂಗ್ ವೇ. ದಟ್ಸ್ ನೈಸ್. ನೀವು ನಿಮಗೆ ಕ್ರೆಡಿಟ್ ತೊಗೋತಾ ಇದ್ದೀರಾ ಅಥವಾ ನಿಮಗೆ ಬ್ಲೇಮು ತೊಗೊತೀರಾ? ಅಂದರೆ ಏನೇ ಆದರೂ ನನ್ನಿಂದ ಹಿಂಗಾಯಿತು ಆ್ಯಕ್ಚುಲಿ ಮ್ಯಾಟ್ರ್. ಸೊ ಗಾಟ್ ಇಟ್. ಮ್ಯಾನಿಫೆಸ್ಟಿಂಗಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಾವೇನು ಮಿಸ್ ಔಟ್ ಮಾಡ್ತೀವಿ, ವಾಂಟಿಂಗ್ ಹೊಟ್ಟೋಗ್ಬೇಕು ನ್ಯಾಚುರಲ್ ಆಗಿ. ಆವಾಗಲೇ ಇಟ್ ವಿಲ್ ಬಿ ಈಸಿ ಟು ಮ್ಯಾನಿಫೆಸ್ಟ್. ಇವಾಗ ನಾನು ಹಿಂಗೆ ಕೂತ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡ್ರೆ ಅಥವಾ ಈ ಟ್ರಿಕ್ಸ್ ಮಾಡಿದ್ರೆ ನನಗೆ ಇದು ಸಿಗುತ್ತೆ. ಅಗೇನ್ ಯು ಆರ್ ಯೂಸಿಂಗ್ ಅ ಕ್ಯಾಲ್ಕುಲೇಷನ್, ಯು ಆರ್ ಯೂಸಿಂಗ್ ಯುವರ್ ಲಾಜಿಕಲ್ ಮೈಂಡ್. ಅದು ಇಲ್ಲ. ಡೀಪ್ ಯು ಶುಡ್ ಬಿಕಮ್. ನೋ ಥಿಂಕಿಂಗ್, ಬಿಕಮ್ ಅದು. ಆ್ಯಂಡ್ ಒನ್ ಮೋರ್, ಐ ಸ್ಟ್ರಾಂಗ್ಲಿ ಫೀಲ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ, ಐ ಡೋಂಟ್ ನೋ ಇಫ್ ಇಟ್ ಇಸ್ ರೈಟ್ ಆರ್ ರಾಂಗ್ ಅಥವಾ ಕರೆಕ್ಟ್ ಅಥವಾ ಎಕ್ಸಾಕ್ಟು ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿರೋದು, ಇರೋ ಸಿಚುವೇಶನಲ್ಲಿ ನಾವು ಇಫ್ ವಿ ಕಮ್ ಇನ್ ಟರ್ಮ್ಸ್ ವಿತ್ ಇಟ್, ಖುಷಿ ಆದರೆ ಮಾತ್ರ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗಕ್ಕೆ ಸಾಧ್ಯ. ವಾಟ್ ಎವರ್ ವಿ ಹ್ಯಾವ್, ಇಫ್ ವಿ ಸ್ಟಾರ್ಟ್ ಫೀಲಿಂಗ್ ಅಬಂಡೆಂಟ್, ಅವಾಗ ಮಾತ್ರ ಸಾಧ್ಯ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋಕ್ಕೆ. ಯಾಕಂದರೆ ಕೊಟ್ಟಿರೋದನ್ನೇ ನಾವು ಅನುಭವಿಸ್ತಾ ಇಲ್ಲ. ವಿ ವಾಂಟಿಂಗ್ ವಿ ಆರ್ ಲೈಕ್ ಬೆಗ್ಗರ್ಸ್ ಆಗ್ಬಿಟ್ಟಿದ್ದೀವಿ. ಇನ್ನೇನು ಎಕ್ಸ್ಟ್ರಾ ಹಿಂಗೆ ಸಿಗತ್ತೆ ನಮಗೆ. Wake up to fresh ideas. Repose. ಇದಕ್ಕೆ ಹೇಳಿದ್ದು, ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಅವರ ಅವತ್ತಿನ ಕವಿಗಳು ಆ ಸಾಲು ಬರೆದ್ರು. ಬಟ್ ಅದು ಜೀವನ ಆಗಬೇಕಾ ಅನ್ನೋದು ಪ್ರಶ್ನೆ ಮಾಡ್ಕೋಬೇಕಾಗಿರೋದು ಇವತ್ತಿನ ಅರಿವು. ಹೌದು, ಎಕ್ಸಾಕ್ಟ್ಲಿ.